ಮತ್ತು ಪ್ರಪಂಚದ ಎಲ್ಲ ಜನರಿಗೂ ಒಂದು ವಿಚಾರ ತಿಳಿಯಲೇಬೇಕು, ಅದರಲ್ಲೂ ಪೋಷಕರಿಗೆ. ಯಾತಕ್ಕಾಗಿ ನಾವು ಮಕ್ಕಳನ್ನ ಶಿಕ್ಷಣಕ್ಕೆ ಕಳಿಸ್ತಿದ್ದೀವಿ, ಅದು ಒತ್ತಾಯ ಮಾಡಿ ಕಳಿಸ್ತೀವಿ? ಕಾರಣ ಏನು? ಎಲ್ಲರೂ ಸಾಮಾನ್ಯವಾಗಿ ಹೇಳೋ ಉತ್ತರ ಈ ಪ್ರಶ್ನೆಗೆ, ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಬೇಕು, ಒಳ್ಳೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹೀಗೆ ತುಂಬ ಕಾರಣಗಳನ್ನು ಪೇರೆಂಟ್ಸ್ ಹೇಳ್ತಾರೆ. ಆದರೆ ಎಜುಕೇಷನ್ ಸಿಕ್ಕಿರೋ ಮಕ್ಕಳುಗಳು ಕೂಡ ಕೆಟ್ಟ ದಾರಿನ ಹಿಡಿದಿದ್ದಾರೆ. ನಾವು ಎಷ್ಟೋ ಮನೆಗಳಲ್ಲಿ ನೋಡ್ಬೋದು. ಯಾವ ರೀತಿ ಅಂದರೆ ತುಂಬ ಸುಳ್ಳು ಹೇಳೋದು, ಮೋಸ ಮಾಡೋದು, ಸೈಬರ್ ಕ್ರೈಮ್ ಮಾಡ್ತಿರೋದು ಕೂಡ ಎಜುಕೇಷನ್ ಸಿಕ್ಕಿರೋರೆ. ಹೆಣ್ಣಿನ ಮೋಹ, ಅಧೈರ್ಯದಿಂದ ಸೂಸೈಡ್ ಮಾಡ್ಕೊಳ್ಳೋದು, ಹಿರಿಯರಿಗೆ ಅಗೌರವ, ಕರುಣೆಯೇ ಇಲ್ಲದಿರುವುದು, ಕೊಲೆ ಮಾಡೋದು, ಕೆಟ್ಟ ಮಾತುಗಳನ್ನಾಡೋದು, ಹಣದ ಆಸೆಗೆ ತಮ್ಮವರನ್ನೇ ಕೊಲ್ಲೋದು, ಓದಿದ್ದರೂ ಕೆಟ್ಟ ದಾರಿ ಹಿಡಿಯೋದು, ಡ್ರಗ್ಸ್, ಸಂಶಯ ಪಡೋದು. ಅಷ್ಟೇ ಅಲ್ಲ, ಇತ್ತೀಚೆಗೆ ನೀವೆಲ್ಲ TV9ನಲ್ಲಿ ನೋಡಿರ್ಬೋದು, ಒಬ್ಬ ವಿದ್ಯಾರ್ಥಿ ತನ್ನ ಸ್ಕೂಲ್ ಬ್ಯಾಗ್ನಲ್ಲಿ ಡ್ರಗ್ಸ್, ಕಾಂಡಮನ್ನು ಇಟ್ಕೊಂಡಿರೋದು. ಯಾತಕ್ಕಾಗಿ ಮಕ್ಕಳು ಈ ರೀತಿ ಕೆಟ್ಟ ದಾರಿಯನ್ನು ಹಿಡಿತಾ ಇದ್ದಾರೆ, ಕೆಟ್ಟ ಗುಣಗಳನ್ನು ಕಲಿತಾ ಇದ್ದಾರೆ ಅಂತಂದರೆ ನೋಡಿ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 10% ಪೂರ್ವಜನ್ಮದ ಕೆಲವು ಗುಣಗಳು ಬಂದಿರುತ್ತೆ, 25% ವಂಶ ಪಾರಂಪರೆಯಿಂದ ಬಂದಿರುತ್ತೆ, ಜೊತೆಗೆ ಇನ್ನುಳಿದ 65% ವ್ಯಕ್ತಿ ವಾಸಿಸುವ ಪರಿಸರವನ್ನು ಅವಲಂಬಿಸಿರುತ್ತೆ. ನೋಡಿ, ಇಲ್ಲಿ ನೀವು ಅಂದ್ಕೊಳ್ಬಹುದು, ಪರಿಸರದಿಂದ ಆಗೋ ಬದಲಾವಣೆಗೆ ನಾವು ಕೂಡ ಏನು ಮಾಡೋದಕ್ಕಾಗುತ್ತೆ ಅಂತ. ನೋಡಿ, ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದು ಏನು ಅಂತಂದರೆ, ಮೊದಲನೇದಾಗಿ ತಾಯಿ ಗರ್ಭಧಾರಣೆ ಮಾಡೋದಕ್ಕೂ ಮುಂಚೆ ಭಗವಂತನನ್ನು ಪ್ರಾರ್ಥಿಸಬೇಕು. ನನಗೆ ಒಳ್ಳೆಯ ಆತ್ಮ, ಒಳ್ಳೆಯ ಗುಣಗಳಿರೋ, ಸುಂದರವಾದ, ಆರೋಗ್ಯವಂತ, ಪುಣ್ಯವಂತ, ನಿಮಗೆ ಯಾವ ಗುಣಗಳ ಮಕ್ಕಳಲ್ಲಿ ಇರಬೇಕೋ ಅಂತಹ ಮಗು ನನಗೆ ಕರುಣಿಸು ಅಂತ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಎರಡನೆಯದಾಗಿ, ಗರ್ಭಿಣಿ ಆದ ನಂತರ ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಸಮಯ ವ್ಯರ್ಥ ಮಾಡದೆ ಪ್ರತಿನಿತ್ಯ ದೇವರ ಹಾಡುಗಳು, ಕಥೆಗಳು, ಅವರವರ ಧರ್ಮದ ಗ್ರಂಥಗಳನ್ನು ಓದೋದು, ಅಭ್ಯಾಸ ಇಲ್ಲ ಅಂದರೂ ಅಭ್ಯಾಸ ಮಾಡಿಕೊಳ್ಳೇಬೇಕು, ಇಲ್ಲದಿದ್ದರೆ ಒಳ್ಳೆ ತಾಯಿ ಆಗೋದಕ್ಕಾಗಲ್ಲ. ಹಾಗಾಗಿ ನಾವು ಆಧ್ಯಾತ್ಮದ ಗುಣಗಳ ಇರುವಂತಹ ಪುಸ್ತಕಗಳನ್ನು ಓದೋದ್ರಿಂದ ಮಕ್ಕಳು ಅದನ್ನು ಕೇಳಿಸ್ಕೊಳ್ತಾರೆ. ಇದರಿಂದ ಏನು ನೀತಿ ಪಾಠ ಅಂತ ಹೇಳ್ತೀವಿ ಗೊತ್ತಾ, ಆ ನೀತಿ ಪಾಠದ ಗುಣಲಕ್ಷಣಗಳೇ ಆಧ್ಯಾತ್ಮ ಗುಣಗಳು. ಹಾಗಾಗಿ ಅದೆಲ್ಲ ಬರಬೇಕಂತಂದರೆ ತಾಯಿಯ ಗರ್ಭದಲ್ಲಿ ಮುಖ್ಯವಾಗಿ ಹೇಳ್ಕೊಡ್ಬೇಕು. ಮೂರನೇದಾಗಿ, ಮಗು ಹುಟ್ಟಿದ ದಿನದಿಂದ ಫ್ಲ್ಯಾಶ್ ಕಾರ್ಡ್ಸನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡಿ. ದಿನಕ್ಕೆ 3 ನಿಮಿಷ ಆ ಫ್ಲ್ಯಾಶ್ ಕಾರ್ಡ್ಸನ್ನು ತೋರಿಸ್ಬೇಕು. ಅವ್ರು ಮಾತು ಕಲಿತ ನಂತರ ತುಂಬ ಫಾಸ್ಟಾಗಿ ಆ ನೇಮ್ಸ್ ಎಲ್ಲ ನೀಟಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾಲ್ಕನೇದಾಗಿ, ಮನೆಯಲ್ಲಿ ಯಾವುದೇ ಮಾತುಕತೆ ಆಡಬೇಕಂದ್ರೂ, ಕೋಪದಲ್ಲಿ ಇದ್ದಾಗ, ಜಗಳ ಆಡಿದಾಗ, ಯಾವುದೇ ರೀತಿ ಮನೆಯಲ್ಲಿ ಮಕ್ಕಳ ಎದುರಿಗೆ ದಯವಿಟ್ಟು ಜೋರಾಗಿ ಮಾತಾಡಬೇಡಿ. ಅವರ ಅದೇ ರೀತಿ ಜೋರಾಗಿ ಮಾತಾಡೋದು ಪ್ರಾಕ್ಟೀಸ್ ಆಗ್ತಾರೆ. ಏನು ನೀವು ಮಾತಾಡಿರ್ತೀರ ಆ ಮಾತುಗಳನ್ನೇ ಆಡೋದಕ್ಕೆ ಪ್ರಾಕ್ಟೀಸ್ ಆಗ್ತಾರೆ. ಹಾಗಾಗಿ ಮಕ್ಕಳ ಎದುರಿಗೆ ಆದಷ್ಟು ಜಗಳವನ್ನು ಅವಾಯ್ಡ್ ಮಾಡಿ. ಐದನೇದಾಗಿ, ಮಗು 5 ವರ್ಷದಿಂದ 11 ವರ್ಷದೊಳಗಡೆ ನೀವು ಏನನ್ನು ಕಲಿಸ್ತೀರೋ ಅದನ್ನು ಕಲಿತಾರೆ. ಅವರ ಲೈಫ್ ಲಾಂಗ್ ಆ ಕಲ್ತಿರೋದನ್ನು ಬಿಡೋದಿಲ್ಲ. ಹಾಗಾಗಿ ನೀವು ಏನೇ ನೀತಿ ಪಾಠ ಹೇಳ್ಕೊಡ್ಬೇಕು ಅಂದರೆ, ಆಧ್ಯಾತ್ಮದ ಗುಣಗಳನ್ನು ಬೆಳೆಸಬೇಕು ಅಂತಂದರೆ, ಯಾವುದೇ ರೀತಿ ಭಾಷೆಗಳನ್ನು ಕಲಿಸ್ಬೇಕು ಅಂತಂದರೆ, ಏನೇ ಒಳ್ಳೆಯ ಗುಣಗಳನ್ನು ಈ ಒಂದು 5 ವರ್ಷದಿಂದ 11 ವರ್ಷದೊಳಗೆ ಪ್ರಾಕ್ಟೀಸ್ ಕೊಡಬೇಕು. ಇನ್ನೂ ಚಿಕ್ಕ ಮಕ್ಕಳು ಕಲಿತಾರೆ ಮುಂದಕ್ಕೆ ಅಂತ ಬಿಟ್ಟರೆ, ಮಕ್ಕಳು ಯಾವ ಕಾರಣಕ್ಕೂ 11 ವರ್ಷದ ಮೇಲೆ, ಲಾಸ್ಟ್ 12 ವರ್ಷದ ಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಕೇಳಲ್ಲ. ಆ 12 ವರ್ಷದಿಂದ ನಾವು ಅವ್ರನ್ನ ಸ್ನೇಹಿತರಂತೆ ನೋಡ್ಕೋಬೇಕು. ಅವ್ರಿಗೆ ಬೈಯೋ ಹಾಗಿಲ್ಲ, ನಾವು ಹೇಳಿದ್ದನ್ನು ಅವ್ರು ಕೇಳೋದು ಇಲ್ಲ ಆವಾಗ. ಹಾಗಾಗಿ ಈ 5 ವರ್ಷದಿಂದ ಹೆಜ್ಜೆನೂ ಗಮನಿಸಿ ಅವರ ತಪ್ಪುಗಳನ್ನು, ಇದು ತಪ್ಪು, ಇದು ಹೀಗೆ ಸರಿ ಮಾಡ್ಕೋ ಅಂತ ನೀವು ಅವ್ರಿಗೆ ಗೈಡ್ ಮಾಡಲೇಬೇಕು. ಇಷ್ಟೆಲ್ಲ ಮಕ್ಕಳಿಗೆ ಯಾತಕ್ಕಾಗಿ ಮಾಡಬೇಕು ಅಂತಂದರೆ, ಕೇವಲ ಶಾಲಾ ಶಿಕ್ಷಣದಿಂದ ಮಕ್ಕಳು ನೀತಿಯನ್ನು ಕಲಿಯೋದಿಲ್ಲ. ಹಾಗಾಗಿ ನಾವು ನೀತಿ ಶಿಕ್ಷಣವನ್ನು ಕೊಡಲೇಬೇಕು. ಶಾಲಾ ಶಿಕ್ಷಣವೂ ಬೇಕು, ಜೊತೆಯಲ್ಲಿ ನೀತಿ ಶಿಕ್ಷಣವನ್ನು ಕೊಡೋದ್ರಿಂದ ಅವರಲ್ಲಿ ಆಧ್ಯಾತ್ಮ ಗುಣ ಹೆಚ್ಚಾಗುತ್ತೆ. ಅಂದರೆ ಕ್ಷಮೆ, ವಿವೇಕ,
ಪ್ರೀತಿ, ವಿಶಾಲವಾದ ಮನಸ್ಸು, ನಮ್ರತೆ, ಸತ್ಯ, ವಿನಯ, ತಾಳ್ಮೆ, ಉದಾರತೆ, ಐಕ್ಯತೆ, ವಿವೇಕ ಇವೆಲ್ಲವೂ ಆಧ್ಯಾತ್ಮ ಗುಣಗಳು. ಇದೇ ನೀತಿ ಶಿಕ್ಷಣದಲ್ಲಿ ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಇದನ್ನು ಶಾಲಾ ಶಿಕ್ಷಣದ ಜೊತೆಯಲ್ಲಿ ಮನೆಯಲ್ಲಿ ಇದನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗಿ ಇದನ್ನು ಕಲಿಯೋದ್ರಿಂದ ಮಕ್ಕಳಿಗೆ ಅವರ ಬದುಕಿನಲ್ಲಿ ಉತ್ತಮವಾಗಿ ಉನ್ನತವಾಗಿ ಬೆಳೆಯೋದಕ್ಕೂ ಜೀವಿಸಲಿಕ್ಕೂ ಅಭಿವೃದ್ಧಿ ಹೊಂದಲಿಕ್ಕೂ ಕೂಡ ಅಥವಾ ಸೋಲು ಬಂದರೂ ಕೂಡ ಎದುರಿಸಿ ನಿಲ್ಲೋ ಧೈರ್ಯ ಕೂಡ ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಈ ನೀತಿ ಶಿಕ್ಷಣ ಶಾಲಾ ಶಿಕ್ಷಣದ ಜೊತೆಯಲ್ಲಿ ದಯವಿಟ್ಟು ಪೋಷಕರು ಹೇಳಿಕೊಡಲೇಬೇಕು. ಆಗಲೇ ನಿಜವಾದ ತಂದೆ ತಾಯಿ ಆಗಿದ್ದು ಸಾರ್ಥಕ. ಮಕ್ಕಳಿಗೆ ಯಾವ ರೀತಿ ನಾವು ನೀತಿ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಗೈಡ್ಲೈನ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೆಂಡ್ ಮಾಡ್ತೀನಿ. ದಯವಿಟ್ಟು ವಾಚ್ ಮಾಡಿ, ಶೇರ್ ಮಾಡಿ, ಹಾಗೆ ಮಕ್ಕಳಿಗೆ ಅದನ್ನು ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿ. ನಮಸ್ತೆ.